ಅವರ ಹೈಕಮಾಂಡ್ ತೀರ್ಮಾನ ಮಾಡುವಂಥದ್ದು ಇಷ್ಟೇ. ಪ್ರತಿ ತಿಂಗಳು DK ಏನಾದರೂ 100 ಕೋಟಿ ಕಳಿಸ್ತಾ ಇದ್ದಾರೆ ಅಂತಂದರೆ ಸಿದ್ದರಾಮಯ್ಯ 150 ಕೋಟಿ ಕಳಿಸಿದರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿತಿರ್ತಾರೆ. DK ಒಂದು 200 ಕೋಟಿ ಕಳಿಸಿ ಸಿದ್ದರಾಮಯ್ಯ ಅವರು 50 ಕೋಟಿ ಕಳಿಸಿದರೆ DK ಮುಂದುವರಿಸ್ತಾರೆ. ಇದು ಅವ್ರ ಹೈಕಮಾಂಡ್ ನಿಯಮ ಇರುವಂಥದ್ದು. ಅವರಿಗೆ ಇದು ಈ ಸಾರ್ವಜನಿಕ ಜೀವನದ ಬಗ್ಗೆ ಅವ್ರು ಮಾತಾಡ್ತಿಲ್ಲ. ಅವ್ರ ಹೈಕಮಾಂಡ್ ತೀರ್ಮಾನ ಈ ಥರ ಇರುತ್ತೆ. ಸೂಟ್ ಕೇಸ್ ಯಾರು ಜಾಸ್ತಿ ಕಳಿಸ್ತಾರೆ ಅವ್ರ ಅಧಿಕಾರದಲ್ಲಿ ಮುಂದುವರಿತಾರೆ. ಸೂಟ್ ಕೇಸ್ ಏನಾದ್ರು ಸರಿಯಾಗಿ ಕಳಿಸ್ಲಿಲ್ಲ ಅಂತಾರೆ ಅವ್ರನ್ನ ಇಳಿಸ್ಬಿಟ್ಟು ಬೇರೆಯವ್ರನ್ನ ಚೇಂಜ್ ಮಾಡ್ತಾರೆ ಅಷ್ಟೇ. ನಾನು DK ಶಿವಕುಮಾರ್ ಅವರೇ, ನೀವು ಕೂಡ 1989ರಲ್ಲಿ ಕಾಂಗ್ರೆಸ್ಸಿಂದ ನೀವು ಆಯ್ಕೆ ಆದಂಥವ್ರು MLA ಆದವರು, ಮಂತ್ರಿ ಆಗಿದ್ದೀರಿ, ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಿ. ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಮ್ಮ ಆಸೆ ಖಂಡಿತ ನಾನು ತಪ್ಪು ಅಂತ ಹೇಳಲ್ಲ. ಯಾಕೆಂದರೆ ಇಲ್ಲಿರುವಂಥವ್ರು ಒಬ್ಬ MLA ಆದ ಕೂಡಲೇ ಮಂತ್ರಿ ಆಗಬೇಕು, ಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾನೆ. ನೀವು ಹೆಚ್ಚು ಕಡಿಮೆ 40 ವರ್ಷದಿಂದ ಚುನಾಯಿತ ಜನಪ್ರತಿನಿಧಿ ಆಗಿದ್ದೀರಿ. ನಿಮಗೆ ಆಸೆ ಇರೋದು ತಪ್ಪಲ್ಲ. ಆದರೆ ಜನ ನಿಮ್ಮ ವರ್ತನೆ ಅನ್ನೋದು, ನಿಮ್ಮ ನಡವಳಿಕೆ ಇರೋವಂಥದ್ದು ನಾಳೆ ಬೆಳಗ್ಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಜನನ ಮನಸ್ಸಿಗೆ ಅನ್ನಿಸ್ಬೇಕು. ಆ ರೀತಿ ನಡ್ಕೊಳ್ಳಿ ಸರ್. ಇಲ್ಲಾಂದರೆ ಸಿದ್ದರಾಮಯ್ಯನವರು ನಿಮ್ಮ ನಡವಳಿಕೆನೇ ಮುಂದೆ ಮಾಡಿ ಇವ್ರ ಕೈಲಿ ನಿಮ್ಮನ್ನು ರೂಲ್ ಮಾಡೋಕ್ಕಾಗಲಿ, ಇವ್ರು ಬಂದರೆ ಬರೀ ರೌಡಿಸಮ್ ಮಾಡ್ತಾನೆ ಅನ್ನೋ ಥರದ ನಿಮ್ಮನ್ನು ಬಿಂಬಿಸ್ಬಿಟ್ಟು ನಿಮ್ಮನ್ನು ಹಾಳು ಮಾಡ್ತಾರೆ. ದಯವಿಟ್ಟು ಇದಕ್ಕೆ ಆಸ್ಪದ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಹೇಳ್ತೇವೆ.